ನಮಸ್ಕಾರ ವೀಕ್ಷಕರೇ. ಬಿಜೆಪಿ ಆಡಳಿತ ಇರೋ ರಾಜ್ಯಗಳ ಪೈಕಿ ಉತ್ತರ ಪ್ರದೇಶ ಸೇರಿ ಕೆಲವೊಂದು ರಾಜ್ಯಗಳಲ್ಲಿ ಸಿಎಂಗಳು ಫುಲ್ ಖಡಕ್ ಆಗಿದ್ದಾರೆ. ಈ ಪೈಕಿ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಎಲ್ಲಾ ಸಿಎಂಗಳನ್ನ ಮೀರಿ ಒಂದು ಹೆಜ್ಜೆ ಮುಂದಕ್ಕೆ ಇರಿಸ್ತಾ ಇದ್ದಾರೆ. ಸದ್ಯ ಪ್ರಪಂಚದಲ್ಲಿ ಆಗ್ತಾ ಇರೋ ಘಟನೆಗಳು, ದೇಶದಲ್ಲಿ ಆಗ್ತಾ ಇರೋ ಘಟನೆಗಳು ಎಲ್ಲವನ್ನ ಪರಿಗಣಿಸ್ತಾ ಇರೋ ಹಿಮಂತ್ ಬಿಸ್ವಾ ಸರ್ಮಾ ಅಸ್ಸಾಂನ್ನ ಸರಿದಾರಿಗೆ ತರೋದಕ್ಕೆ ದಿಟ್ಟ ಹೆಜ್ಜೆ ಇರಿಸ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಅಕ್ರಮವಾಗಿ ನುಸುಳಿ ಬಂದವರು ಒಂದು ಕಡೆ ಆದ್ರೆ ಜನಸಂಖ್ಯೆಯಲ್ಲಿನ ಭಾರಿ ವ್ಯತ್ಯಾಸವನ್ನ ಹಿಮಂತ್ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕಾನೂನಾತ್ಮಕವಾಗಿ ಇದರ ವಿರುದ್ಧ ಸಮರ ಸಾರಿರೋ ಶರ್ಮಾ ಈಗ ಮುಸ್ಲಿಂ ಸಮುದಾಯದ ಮದುವೆ ಹಾಗೂ ವಿಚ್ಛೇದನದ ಮೇಲೆ ಹದ್ದಿನ ಕಣ್ಣು ಇರಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲೇ ಅವರಿಗೂ ಕಾನೂನು ಅಪ್ಲೈ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಸ್ಫೋಟಕ ವಿಚಾರವನ್ನು ಕೂಡ ಬಿಚ್ಚಿಡ್ತಾ ಇದ್ದಾರೆ. ಹಾಗಿದ್ರೆ ಹಿಮಂತ್ ಬಿಸ್ವಾ ಸರ್ಮಾ ನಿರ್ಧಾರಗಳು ಹೇಗಿವೆ? ಹೊಸ ಕಾನೂನು ಬ್ರಹ್ಮಾಸ್ತ್ರ ಯಾವುದು? ಇದನ್ನೆಲ್ಲ ಮಾಡ್ತಾ ಇರೋ ಉದ್ದೇಶ ಏನು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಾಂಗ್ಲಾದವರ ಅಕ್ರಮ ನುಸುಳುವಿಕೆಗೆ ತುತ್ತಾಗಿರೋ ಈಶಾನ್ಯ ರಾಜ್ಯಗಳ ಪೈಕಿ ಅಸ್ಸಾಂ ಕೂಡ ಒಂದು. ಇಲ್ಲಿ ಹೊಸದಾಗಿ ನುಸುಳಿ ಬರ್ತಾ ಇರುವವರಿಗಿಂತ ಇದ್ದವರ ಸಂಖ್ಯೆ ನಿರೀಕ್ಷೆಗೂ ಮೀರಿ ಹೆಚ್ಚಾಗ್ತಾ ಇರೋದು ದೊಡ್ಡ ಸವಾಲಾಗಿದೆ. ನಿನ್ನೆಯಷ್ಟೇ ಮುಸ್ಲಿಂ ಜನಸಂಖ್ಯೆ 40%ಗೆ ಏರಿಕೆಯಾಗಿದೆ ಅನ್ನೋ ಮಾತನ್ನ ಹಿಮಂತ್ ಬಿಸ್ವಾ ಸರ್ಮಾ ಹೇಳಿದ್ರು. ಈ ವಿಚಾರ ಭಾರತೀಯರಿಗೆ ಅಚ್ಚರಿ ಹಾಗೂ ಆತಂಕವನ್ನ ತಂದಿತ್ತು. ಆದರೆ ವಿಪಕ್ಷಗಳು ಈ ಬಗ್ಗೆ ಸಹಜವಾಗಿಯೇ ದನಿ ಎತ್ತಿದ್ವು. ನೇರಾನೇರವಾಗಿ ಈ ರೀತಿಯ ಸತ್ಯಗಳನ್ನ ಅವರು ಹೇಳಬಾರದು ಅಂತ ಕಾಂಗ್ರೆಸ್ ಹೇಳಿರ್ಲಿಲ್ಲ. ಹೀಗೆ ಹೇಳಿದ್ರೆ ಎಡವಟ್ಟಾಗುತ್ತೆ ಅಂತ ಹೇಳಿ ಬೇರೆಯದ್ದೇ ರೀತಿಯಲ್ಲಿ ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದ್ರು. ಈ ಕುರಿತಂತೆ ಅಸ್ಸಾಂನ ವಿಪಕ್ಷ ನಾಯಕ ಕಾಂಗ್ರೆಸ್ ಲೀಡರ್ ಭೂಪೇನ್ ಕುಮಾರ್ ಬೋರಾ ದನಿ ಏರಿಸಿದ್ರು. ತಮ್ಮ ಆಡಳಿತ ವೈಫಲ್ಯವನ್ನ ಮರೆಮಾಚೋದಕ್ಕೆ ಈ ರೀತಿಯ ಸ್ಟೇಟ್ಮೆಂಟ್ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಇನ್ನೊಂದು ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಹಿಮಂತ್. 2041ಕ್ಕೆ ಅಸ್ಸಾಂನಲ್ಲಿ ಮುಸ್ಲಿಮರ ಸಂಖ್ಯೆ ನಂಬರ್ 1 ಆಗಲಿದೆ. ಭಾರತದಲ್ಲಿ ಅಸ್ಸಾಂ ಮುಸ್ಲಿಂ ಸಂಖ್ಯೆ ಹೆಚ್ಚಿರೋ ರಾಜ್ಯ ಆಗಲಿದೆ ಅನ್ನೋ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಸೂಕ್ತ ದಾಖಲೆಗಳನ್ನ ಮುಂದಿಟ್ಟುಕೊಂಡು ಈ ಮಾತನ್ನ ಹೇಳ್ತಾ ಇರೋ ಶರ್ಮಾ, ಪ್ರತಿ 10 ವರ್ಷದಲ್ಲಿ ಮುಸ್ಲಿಮರ ಸಂಖ್ಯೆ 30% ಏರಿಕೆ ಆಗ್ತಾ ಇದೆ. ಆದರೆ ಹಿಂದೂಗಳ ಸಂಖ್ಯೆ ಕೇವಲ 16% ಏರಿಕೆ ಆಗ್ತಾ ಇದೆ. ಇದೇ ಸ್ಪೀಡ್ ನಲ್ಲಿ ಹೋದ್ರೆ 2041ಕ್ಕೆ ಅವರು ನಂಬರ್ 1 ಆಗ್ತಾರೆ. ಇದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇನ್ನು ಇದಕ್ಕೆ ಕಾರಣ ಕಾಂಗ್ರೆಸ್ ಅಂತಲೂ ಆರೋಪಿಸಿದ್ರು. ಅಲ್ಲದೆ ಇದನ್ನ ತಡೆಯಬೇಕು ಅಂದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ರಾಹುಲ್ ಗಾಂಧಿ ಜನಸಂಖ್ಯೆ ನಿಯಂತ್ರಣದ ಬ್ರ್ಯಾಂಡ್ ಅಂಬಾಸಡರ್ ಆದ್ರೆ ಮಾತ್ರ ಇದನ್ನ ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಅವರ ಸಮುದಾಯ ರಾಹುಲ್ ಮಾತನ್ನ ಮಾತ್ರ ಕೇಳೋದು ಅಂತ ಟಕ್ಕರ್ ಕೊಟ್ರು. ಇನ್ನು ಈ ಸ್ಫೋಟಕ ಮಾಹಿತಿ ಬೆನ್ನಲ್ಲೇ ಸಹಜವಾಗಿಯೇ ಕಾಂಗ್ರೆಸ್ ನಾಯಕರು ಬುಸುಗುಟ್ಟಿದ್ರು. ಇನ್ನೊಂದು ಕಡೆ ಓವೈಸಿ ಕೂಡ ಈ ವಿಚಾರದಲ್ಲಿ ದನಿಯನ್ನ ಏರಿಸಿದ್ರು. 1951ರಲ್ಲಿ ಮುಸ್ಲಿಮರ ಜನಸಂಖ್ಯೆ ಅಸ್ಸಾಂನಲ್ಲಿ 12% ಇತ್ತು. ಈಗ 40%ಗೆ ಏರಿಕೆ ಆಗಿದೆ ಅಂತ ಶರ್ಮಾ ಹೇಳಿದ್ರು. ಈ ಮಾತಿಗೆ ವಿರೋಧ ವ್ಯಕ್ತಪಡಿಸಿದ ಓವೈಸಿ, ಆವಾಗಲೇ ನಮ್ಮ ಸಮುದಾಯದ ಸಂಖ್ಯೆ ಅಸ್ಸಾಂನಲ್ಲಿ 24% ಇತ್ತು. ಅಲ್ಲದೆ ಆಗ ಮಿಜೋರಾಂ, ನಾಗಾಲ್ಯಾಂಡ್ ಎಲ್ಲವೂ ಅಸ್ಸಾಂನಲ್ಲೇ ಇತ್ತು. 2001ರಲ್ಲಿ ಮುಸ್ಲಿಂ ಜನಸಂಖ್ಯೆ 30%ಗೆ ಏರಿಕೆ ಆಯಿತು ಹಾಗೂ 2011ರಲ್ಲಿ 34%ಗೆ ಬಂತು. ಹಿಮಂತ್ ಬಿಸ್ವಾ ಸರ್ಮಾಗೆ ಮುಸ್ಲಿಮರನ್ನ ಕಂಡ್ರೆ ಆಗೋದಿಲ್ಲ. ಆದ್ರಿಂದ ಈ ರೀತಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅಂತ ಓವೈಸಿ ಕಿಡಿಕಾರಿದ್ರು. ಇನ್ನೊಂದೆಡೆ ಜಾರ್ಖಂಡ್ ನಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹಿಮಂತ್ ಆರೋಪಿಸಿದ್ರು. ಅದಕ್ಕೂ ಕೂಡ ಅಲ್ಲಿನ ಆಡಳಿತ ಪಕ್ಷ ಜೆಎಂಎಂ ಪ್ರತಿಕ್ರಿಯೆ ನೀಡಿ ವಿರೋಧಿಸಿದೆ. ಇನ್ನು ಇದೆಲ್ಲ ಮಾತುಕತೆಯಲ್ಲಿ ಆಗಿ ಹೋಗೋ ವಿಚಾರಗಳೇನಲ್ಲ. ಈ ಬಗ್ಗೆ ಮಾತನಾಡಿದ್ರೆ ಅದು ವಿವಾದ ಆಗುತ್ತೆ, ಬೇರೆ ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಆದ್ರಿಂದ ಕಾನೂನಾತ್ಮಕವಾಗಿ ಇದೆಲ್ಲವನ್ನ ಸರಿದೂಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇಡ್ತಾ ಇದ್ದಾರೆ ಹಿಮಂತ್ ಬಿಸ್ವಾ ಸರ್ಮಾ. ಅದೇನೆಂದ್ರೆ ಮುಸ್ಲಿಂ ಮದುವೆಗಳು ಹಾಗೂ ವಿಚ್ಛೇದನವನ್ನ ಕಾನೂನಿನ ಅಡಿಯಲ್ಲಿ ಬರುವಂತೆ ಮಾಡ್ತಾ ಇದ್ದಾರೆ. ಅಲ್ಲದೆ ಅಸ್ಸಾಂನಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಪರ್ಸನಲ್ ಲಾಗಳಿಂದ ಬೇಕಾಬಿಟ್ಟಿ ಮ್ಯಾರೇಜ್ ಆಗೋದು, ಬೇಕಾಬಿಟ್ಟಿ ಡಿವೋರ್ಸ್ ನೀಡೋದು ಕೂಡ ಹೆಚ್ಚಾಗ್ತಾ ಇದೆ. ಒಂದೇ ಕಾನೂನಿನ ಅಡಿಯಲ್ಲಿ ಇದೆಲ್ಲವೂ ಬಂದ್ರೆ ಇಂಥ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ತಡೆ ಹಾಕ್ಬೋದು ಅಂತ ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ ಹಿಮಂತ್. ಅಂದಹಾಗೆ ಎಲ್ಲರಲ್ಲೂ ಒಂದು ಪ್ರಶ್ನೆ ಮೂಡಬಹುದು, ಹಿಮಂತ್ ಬಿಸ್ವಾ ಸರ್ಮಾ ಯಾಕೆ ಮುಸ್ಲಿಂ ಜನಸಂಖ್ಯೆ ಬಗ್ಗೆ ಇಷ್ಟೊಂದು ತಲೆ ಕೆಡಿಸಿಕೊಳ್ತಾ ಇದ್ದಾರೆ? ಅವರು ನಮ್ಮವರಂತೆಯೇ ಅಲ್ವಾ ಅಂತ. ಆದ್ರೆ ಅಸಲಿ ವಿಚಾರ ಬೇರೆ ಇದೆ. ಕಳೆದ ಕೆಲ ದಿನಗಳಿಂದ ದೇಶದ ಕೆಲ ಪ್ರದೇಶಗಳಲ್ಲಿ ಒಂದೇ ರೀತಿಯ ಘಟನೆಗಳು ನಡೀತಾ ಇದೆ. ಅದೇನೆಂದ್ರೆ ಎಲ್ಲೆಲ್ಲಿ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಹೆಚ್ಚಿದೆಯೋ ಆ ಪ್ರದೇಶಗಳಲ್ಲಿ ಹಿಂದೂಗಳಿಗೆ ಧಮಕಿ ಹಾಕಿ ಊರು ಬಿಡುವಂತೆ ಹೆದರಿಸ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಅರ್ಥಾತ್ ಇಲ್ಲಿ ನಾವು ಮಾತ್ರ ಇರಬೇಕು, ಬೇರೆಯವರಿಗೆ ಜಾಗ ಇಲ್ಲ ಅನ್ನೋ ಮನಸ್ಥಿತಿಯನ್ನ ಕೆಲವರು ತೋರ್ತಾ ಇದ್ದಾರೆ ಅನ್ನೋದು. ಅಂದಹಾಗೆ ಪ್ರತಿಯೊಬ್ಬರೂ ಹೀಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ.
ಆದ್ರೆ ಯಾರೋ ಒಂದಷ್ಟು ಜನ ಮಾಡ್ತಾ ಇದ್ದಾರಲ್ಲ, ಅವರ ವಿರುದ್ಧ ಕ್ರಮ ಜಾರಿ ಆಗ್ತಾ ಇಲ್ಲ. ಕ್ರಮ ಜರುಗಿಸೋದಕ್ಕೆ ಓಲೈಕೆ ನಾಯಕರು ಬಿಡ್ತಾ ಇಲ್ಲ. ಇದು ಹೀಗೆ ಮುಂದುವರೆದರೆ ಎಲ್ಲಾ ಊರುಗಳಲ್ಲೂ ಇದೇ ಪರಿಸ್ಥಿತಿ ಉಂಟಾಗುತ್ತೆ. ಇದೇ ಕಾರಣಕ್ಕೆ ಈ ವಿಚಾರವನ್ನ ಹಿಮಂತ್ ಬಿಸ್ವಾ ಸರ್ಮಾ ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ನಾವಾಗ್ಲೇ ಹೇಳಿದ ಹಾಗೆ ಯೋಗಿ, ಮೋದಿ ಹಾಗೂ ಇತರೆ ಖಡಕ್ ನಾಯಕರಿಗಿಂತಲೂ ಹೇಮಂತ್ ಬಿಸ್ವಾ ಸರ್ಮಾ ಇನ್ನೊಂದು ಹಂತ ಮುಂದೆ ಇದ್ದಾರೆ ಅಂತ. ಅದಕ್ಕೆ ಕಾರಣ ಏನಂದ್ರೆ, ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಂಡ್ರೂ ಕಾನೂನಾತ್ಮಕವಾಗಿ ಇರುತ್ತೆ ಅನ್ನೋದು. ಈ ಹಿಂದೆ ಸಿಎಎ ಹಾಗೂ ಯುಸಿಸಿ ಅಂತ ಕಾನೂನು ಬಂದಾಗ ಅದನ್ನ ಮೊದಲು ಸ್ವಾಗತ ಮಾಡಿ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡುವಲ್ಲಿ ಮುತುವರ್ಜಿ ವಹಿಸಿದ್ದೆ ಹಿಮಂತ್ ಬಿಸ್ವಾ ಸರ್ಮಾ. ಭಾರತಕ್ಕೆ ಒಳಿತಾಗುತ್ತೆ ಅಂತ ಗೊತ್ತಾದ್ರೆ ಕಾಂಗ್ರೆಸ್ ಯಾವ ಕಾರಣಕ್ಕೂ ಸುಮ್ಮನಿರೋದಿಲ್ಲ. ಭಾರತೀಯರಿಗೆ ಒಳಿತಾಗೋ ಕಾನೂನು ಜಾರಿಯಾಗುತ್ತೆ ಅನ್ನೋವಾಗ ಹೇಗಾದ್ರೂ ಮಾಡಿ ಅದನ್ನ ತಪ್ಪಿಸಿ ಹಾಕಬೇಕು ಅನ್ನೋದು ಕಾಂಗ್ರೆಸ್ನ ಗುರಿಯಾಗಿರುತ್ತೆ ಅಂತ ಸಾಕಷ್ಟು ಆರೋಪಗಳಿವೆ. ಅದಕ್ಕೆ ತಕ್ಕಂತ ಸಾಕ್ಷಿಗಳು ಇವೆ. ಆದ್ರೆ ಇದ್ಯಾವುದಕ್ಕೂ ಬಗ್ಗದೆ ಕಾನೂನು ಜಾರಿ ಮಾಡೋದ್ರಲ್ಲಿ ಹೇಮಂತ್ ಬಿಸ್ವಾ ಸರ್ಮಾ ಎಕ್ಸ್ಪರ್ಟ್ ಎನಿಸಿಕೊಳ್ತಾ ಇದ್ದಾರೆ. ಸಿಎಎ ಹಾಗೂ ಎನ್ಆರ್ಸಿ ಜಾರಿ ಹೊತ್ತಲ್ಲಿ ವಿಪಕ್ಷಗಳು ಬೊಬ್ಬೆ ಹೊಡೆದ್ವು. ಅದರಲ್ಲೂ ಅಸ್ಸಾಂನಲ್ಲಿ ನುಸುಳಿ ಬಂದವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದ್ದು ಕಾಂಗ್ರೆಸ್ ನಾಯಕರು ಅಕ್ರಮ ವಲಸಿಗರ ಬೆನ್ನಿಗೆ ನಿಂತು ಕೂಗಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಜಗ್ಗದ ಹಿಮಂತ್ ಬಿಸ್ವಾ ಸರ್ಮಾ ಸರಿಯಾದ ದಾಖಲೆ ಕೊಡದಿದ್ರೆ ಕಾಯ್ದೆಯ ಅಡಿಯಲ್ಲಿ ಯಾವ ಕ್ರಮ ಕೈಗೊಳ್ಳಬೇಕೋ ಅದನ್ನ ಖಂಡಿತ ಕೈಗೊಳ್ಳಲಾಗುತ್ತೆ ಅಂತ ಖಡಕ್ ನಿರ್ಧಾರವನ್ನ ತೆಗೆದುಕೊಂಡ್ರು. ಹಾಗಂದ ಮಾತ್ರಕ್ಕೆ ಇಲ್ಲಿ ಯಾವುದೋ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡೋ ಕೆಲಸ ಮಾಡಲಿಲ್ಲ. ಅಸ್ಸಾಂನಲ್ಲಿ ಆಧಾರ್ ಕಾರ್ಡ್ ಸಮಸ್ಯೆಯಿಂದ ಸಾಕಷ್ಟು ಜನರ ಬಳಿ ಆಧಾರ್ ಇಲ್ಲ. ಅದು ಟೆಕ್ನಿಕಲ್ ಇಶ್ಯೂ ಇಂದ ಆಗಿರೋದ್ರಿಂದ ಆ ನೆಪ ಇಟ್ಕೊಂಡು ಯಾರನ್ನು ಟಾರ್ಗೆಟ್ ಮಾಡಲಿಲ್ಲ. ಬದಲಾಗಿ ಟೆಕ್ನಿಕಲ್ ಸಮಸ್ಯೆಗಳಿಂದ ಯಾರಿಗೆಲ್ಲ ಆಧಾರ್ ಕಾರ್ಡ್ ಸಮಸ್ಯೆ ಆಗಿದೆಯೋ ಅದಕ್ಕೆ ಸರ್ಕಾರವೇ ಜವಾಬ್ದಾರಿ, ಅವರಿಗೆ ಆಧಾರ್ ಕಾರ್ಡ್ಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ಕಳೆದ 2 ವರ್ಷಗಳ ಆಡಳಿತದಲ್ಲಿ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ನೇತೃತ್ವದಲ್ಲಿ 100 ಕ್ಯಾಬಿನೆಟ್ ಮೀಟಿಂಗ್ಗಳು ನಡೆದಿವೆ. ಅದರಲ್ಲಿ 1238 ನಿರ್ಧಾರಗಳನ್ನ ಕೈಗೊಳ್ಳಲಾಗಿದ್ದು ಈ ಪೈಕಿ 1217 ನಿರ್ಧಾರಗಳನ್ನ ಜಾರಿ ಮಾಡಲಾಗಿದೆ. ಅಂದ್ರೆ 98% ಸ್ಟ್ರೈಕ್ ರೇಟ್ ನಲ್ಲಿ ಸರ್ಕಾರದ ಎಲ್ಲಾ ನಿರ್ಧಾರಗಳು ಜಾರಿಯಾಗಿವೆ. ಆದ್ರಿಂದ ಈ ವಿಚಾರದಲ್ಲಿ ದೇಶದ ಎಲ್ಲಾ ಸಿಎಂಗಳನ್ನ ಹೇಮಂತ್ ಬಿಸ್ವಾ ಸರ್ಮಾ ಬೀಟ್ ಮಾಡಿದ್ದಾರೆ. ಇನ್ನು ಆಡಳಿತದ ವಿಚಾರದಲ್ಲಾದ್ರೂ ಅಷ್ಟೇ ಪಾರದರ್ಶಕತೆ ಮೇಂಟೈನ್ ಮಾಡ್ತಾ ಇರೋ ಹಿಮಂತ್ ಬಿಸ್ವಾ ಸರ್ಮಾ ಪ್ರತಿ ವಾರವೂ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ. 2021 ಮೇನಿಂದ ಈ ನಿಯಮವನ್ನ ಅನುಸರಿಸ್ತಾ ಬಂದಿದ್ದು ಪ್ರತಿ ವಾರವೂ ಸಚಿವರ ಬಳಿ ರಾಜ್ಯದ ಆಗು ಹೋಗುಗಳ ಬಗ್ಗೆ ಯಾವ ಪ್ರದೇಶದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಪಿನ್ ಟು ಪಿನ್ ತಿಳಿದುಕೊಳ್ತಾ ಇದ್ದಾರೆ. ಇಷ್ಟೆಲ್ಲಾ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರೋದ್ರಿಂದಲೇ ಈ ಎಲ್ಲಾ ಮಾಹಿತಿಗಳನ್ನ ದಾಖಲೆ ಸಮೇತ ಎಲ್ಲರ ಮುಂದೆ ಬಿಚ್ಚಿಡ್ತಾ ಇರೋದು. ಇನ್ನು ಇದೆಲ್ಲದಕ್ಕೂ ಪ್ರಧಾನಿ ಮೋದಿ ಸ್ಫೂರ್ತಿ ಅಂತ ಹಿಮಂತ್ ಬಿಸ್ವಾ ಸರ್ಮಾ ಹೇಳ್ಕೊಂಡಿದ್ದಾರೆ. ಅವರು ಗುಜರಾತ್ ಸಿಎಂ ಆಗಿದ್ದಾಗ ಜನರ ಜೊತೆ ಸರ್ಕಾರವನ್ನ ಹೇಗೆ ಕನೆಕ್ಟ್ ಮಾಡಿದ್ರು ಅನ್ನೋದನ್ನ ನೋಡಿದ್ದೇವೆ. ಅದೇ ದಾರಿಯಲ್ಲಿ ನಡೀತಾ ಇದ್ದೇವೆ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಸಿಎಂ ಅಂದ್ರೆ ಹೇಗಿರ್ಬೇಕು ಅನ್ನೋ ಲಿಸ್ಟ್ ನಲ್ಲಿ ಹೇಮಂತ್ ಬಿಸ್ವಾ ಸರ್ಮಾ ಕೂಡ ಬರ್ತಾರೆ. ಅವರು ಹೇಳ್ತಾ ಇರೋ ವಿಚಾರಗಳು ಯಾರಿಗೆ ಯಾವ ರೀತಿಯಲ್ಲಿ ಅರ್ಥ ಆಗಿದೆಯೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.